ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಂದರೆ ಪೋರ್ಟರ್ ಅಪ್ಲಿಕೇಶನಲ್ಲಿ ಪೋರ್ಟರ್ ಹೇಗೆ ಜಾಯ್ನ್ ಆಗೋದು, ಆಮೇಲೆ ಪೋರ್ಟರಿಗೆ ಜಾಯ್ನ್ ಆಗೋಕ್ಕೆ ನಮಗೆ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕು, ಆಮೇಲೆ ನಾವು ಎಲ್ಲ ಡಾಕ್ಯುಮೆಂಟ್ ಕೂಡ ಸಬ್ಮಿಟ್ ಮಾಡಿದ್ದೀವಿ. ಇನ್ನೂ ಅಂದರೆ ವೆರಿಫಿಕೇಷನ್ ಅಂಡರ್ ಪ್ರೊಸೆಸ್ ಅಂತ ಬರ್ತಾಯಿದ್ರೆ ನಾವೇನು ಮಾಡಬೇಕು ಅಂದರೆ ಪೋರ್ಟರ್ ಆಫೀಸ್ಗೆ ಹೋಗಲೇಬೇಕಾ, ಇಲ್ಲ ಬೇರೆ ಏನಾರು ಆಪ್ಷನ್ ಇದೆಯಾ ಪೋರ್ಟರಿಗೆ ಜಾಯ್ನ್ ಆಗೋಕ್ಕೆ ಅನ್ನೋದು ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾ ಇರೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿಬಿಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಪೋರ್ಟರಲ್ಲಿ ಜಾಯ್ನ್ ಆಗೋಕ್ಕೆ ಏನೆಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ ಇರಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಅಂದರೆ ಇವೆಲ್ಲ ಡಾಕ್ಯುಮೆಂಟ್ ಇಲ್ಲ ಅಂದರೆ ಪೋರ್ಟರಲ್ಲಿ ಜಾಯ್ನ್ ಆಗೋಕ್ಕಾಗಲ್ಲ. ಇವೆಲ್ಲ ಡಾಕ್ಯುಮೆಂಟ್ ಇರಲೇಬೇಕು. ಅಂದರೆ ಫಸ್ಟ್ ಬಂದು ಆಧಾರ್ ಕಾರ್ಡ್ ಇರಬೇಕು, ಆಮೇಲೆ ಪ್ಯಾನ್ ಕಾರ್ಡು, ಆಮೇಲೆ DL, ಆಮೇಲೆ ಇನ್ನೊಂದು RC ಕಾರ್ಡು. ಈ 4 ಡಾಕ್ಯುಮೆಂಟ್ ನಿಮ್ಮ ಹತ್ರ ಇತ್ತು ಅಂದರೆ ನೀವು ಆರಾಮಾಗಿ ಪೋರ್ಟರ್ಗೆ ಜಾಯ್ನ್ ಆಗ್ಬೋದು. ಅಂದರೆ 2 ವೀಲರ್ಗೆ, ಅಂದರೆ 4 ವೀಲರ್ ಇತ್ತು ಅಂದರೆ 4 ವೀಲರ್ ಅವಕ್ಕೂ ಎಲ್ಲ ಸೇಮ್ ಇದೇ ಪ್ರೊಸೆಸ್ಸೇ. ಅಂದರೆ ಡಾಕ್ಯುಮೆಂಟ್ ಗಾಡಿ ಡಾಕ್ಯುಮೆಂಟ್ ಹಾಕ್ತೀವಲ್ಲ, ಆ ಡಾಕ್ಯುಮೆಂಟಲ್ಲಿ ಅದೇ 4 ವೀಲರು ಮತ್ತು ಇಲ್ಲ 2 ವೀಲರ್ದು ಯಾವುದಿರುತ್ತೋ ಅದನ್ನು ನೀವು ಕ್ರಿಯೇಟ್ ಮಾಡ್ಕೊಬೇಕು. ಈಗ ಬನ್ನಿ ಮೊಬೈಲಲ್ಲಿ ತೋರಿಸ್ತೀನಿ ಹೇಗೆ ಪೋರ್ಟರಿಗೆ ಜಾಯಿನ್ ಆಗೋದು ಅಂತ. ನೋಡಿ, ಫಸ್ಟ್ ಮೊಬೈಲ್ ತೊಗೊಂಡು ನೀವು ಬೇರೆದು, ಅಂದರೆ ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಇಲ್ಲಿ ಬರುತ್ತೆ, ಇಲ್ಲಿ ನೋಡ್ಕೊಳ್ಳಿ. ನೋಡಿ, ಸ್ಕ್ರೀನ್ ರೆಕಾರ್ಡು ಆನ್ ಮಾಡಿಕೊಂಡೆ. ಇವಾಗ ಫಸ್ಟು ನಾವು ಹೋಗ್ಬೇಕಾಗಿರೋದು ಈಗ ಪ್ಲೇಸ್ಟೋರಿಗೆ ಹೋಗಬೇಕು. ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಪೋರ್ಟರ್ ಆ್ಯಪ್ ಅಂತ ಹೊಡಿಬೋದು. ಪೋರ್ಟರ್ ಡ್ರೈವರ್ ಆ್ಯಪ್ ಅಂತ ಹೊಡಿಬೇಕು. ನೋಡಿ, ಪೋರ್ಟರ್ ಡ್ರೈವರ್ ಆ್ಯಪ್ ಅಂತ ಇಲ್ಲಿದೆ. ನಾನು ಮುಂಚೆ ಸರ್ಚ್ ಮಾಡೀನಿ, ಅದನ್ನು ಓಪನ್ ಮಾಡಿದೆ. ಈಗ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ನೋಡಿ, ಇನ್ಸ್ಟಾಲ್ಗೆ ಹಾಕಿದ್ದೀನಿ. ಇನ್ಸ್ಟಾಲ್ ಆಗಲಿ. ಏನಪ್ಪ ಇಷ್ಟೊತ್ತವರೆಗೂ ಇನ್ಸ್ಟಾಲ್ ಆಗ್ತಾಯಿದೆ, ಇನ್ಸ್ಟಾಲ್ ಆಗಲಿ ತಡೀರಿ. ನೋಡಿ, ಇನ್ಸ್ಟಾಲ್ ಆಯಿತು. ಇವಾಗ ಓಪನ್ ಕೊಡೋಣ. ವೈಲ್ ಯೂಸಿಂಗ್ ದ ಆ್ಯಪ್ ಕೊಡಬೇಕು. ಅಂದರೆ ನಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟಬಲ್ ಆಗಿದೆಯೋ ಆ ಲ್ಯಾಂಗ್ವೇಜಲ್ಲಿ ನೀವು ಓಪನ್ ಮಾಡ್ಬೋದು. ನೋಡಿ, ಹಿಂದಿ, ಕನ್ನಡ, ತಮಿಳ್, ತೆಲುಗು, ಮರಾಠಿ, ಇಂಗ್ಲೀಷ್ ಇದೆ. ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊತೀನಿ. ಇವಾಗ ಇದು ಮೊಬೈಲ್ ನಂಬರ್ ಹಾಕ್ಬೇಕು ನಿಮ್ಮದು. ಈ ಮೊಬೈಲ್ ನಂಬರ್ ಹಾಕ್ತಿದ್ದಂಗೆ ಇಲ್ಲಿ ಒಂದು ಐ ರೀಡ್ ದ ಅಗ್ರಿಮೆಂಟ್ ಟು ಟರ್ಮ್ ಆ್ಯಂಡ್ ಕಂಡೀಷನ್ ಆ್ಯಂಡ್ ಪ್ರೈವಸಿ ಪಾಲಿಸಿ ಅಂತ ಇದೆಯಲ್ಲ, ಅದನ್ನು ನೀವು ಟಿಕ್ ಮಾರ್ಕ್ ಮಾಡಿಬಿಟ್ಟು ಲಾಗಿನ್ ಕೊಡಬೇಕು. ಲಾಗಿನ್ ಕೊಡ್ತಿದ್ದಂಗೆ ಅಲೋ ಕೇಳುತ್ತೆ, ಅಲೋ ಕೊಡಬೇಕು. ಅಂದರೆ ಈಗ OTP ಬಂದು OTP ವೆರಿಫಿಕೇಷನ್ ಆಗುತ್ತೆ. ಇನ್ನು OTP ಬಂದಿಲ್ಲ, OTP ಬರಲಿ ತಡೀರಿ. OTP ಬಂತು, ವೆರಿಫಿಕೇಷನ್ ಕೂಡ ಈಗ ಆಯಿತು. ಈಗ ವೆಹಿಕಲ್ ನಂಬರ್ ಹಾಕ್ಬೇಕು ನಾವು. ವೆಹಿಕಲ್ ನಂಬರ್ ಹಾಕೋಣ. ಅಂದರೆ ನಿಮ್ಮ ಗಾಡಿ ನಂಬರ್ ಯಾವುದಿದೆಯೋ ನಿಮ್ಮ ಹತ್ರ ಡಾಕ್ಯುಮೆಂಟು ಅದನ್ನೇ ಹಾಕಿ. ಈಗ ವೆಹಿಕಲ್ ನಂಬರ್ ಕೇಳ್ತಾಯಿದೆ. ಈಗ ವೆಹಿಕಲ್ ನಂಬರ್ನ ಹಾಕೋಣ. ನೋಡಿ, ವೆಹಿಕಲ್ ನಂಬರ್ ಹಾಕ್ಬಿಟ್ಟು ಪ್ರೊಸೀಡ್ ಕೊಡಬೇಕು. ಪ್ರೊಸೀಡ್ ಕೊಡ್ತಿದ್ದಂಗೆ ಡ್ರೈವರ್ ನೇಮ್ ಅಂತ ಏನು ಅಂತ ಕೇಳುತ್ತೆ. ಡ್ರೈವರ್ ನೇಮ್, ನಿಮ್ಮ ನೇಮ್ ಏನಿದೆಯೋ ಅದು ಹಾಕಬೇಕು. ನನ್ನ ನೇಮ್ ಯಶವಂತ್ ಅಂತ, ಯಶವಂತ್ ಹಾಕ್ತೀನಿ. ಸೊ ಸಿಟಿ ಯಾವುದು ಅಂತ ಕೇಳ್ತಾಯಿದೆ. ಅಂದರೆ ಸಿಟಿ ಅಂದರೆ ಮೇಯ್ನ್ ಸಿಟಿ ಅಷ್ಟೇ ಇರೋದು, ಚಿಕ್ಕ ಪುಟ್ಟ ಸಿಟಿಗಳೆಲ್ಲ ಇಲ್ಲ. ಈಗ ಲೈಕ್ ನಮ್ಮ ತುಮಕೂರು ಅವ್ಯಾವೂ ಇಲ್ಲ. ಇವಾಗ ಬೆಂಗಳೂರು ಸೆಲೆಕ್ಟ್ ಮಾಡ್ಕೋಬೇಕು. ಬೆಂಗಳೂರು ಸೆಲೆಕ್ಟ್ ಮಾಡಿಕೊಂಡೆ. ಈಗ ಕಂಟಿನ್ಯೂ ಪ್ರೆಸ್ ಮಾಡಿದೆ. ಕಂಟಿನ್ಯೂ ಪ್ರೆಸ್ ಮಾಡ್ತಿದ್ದಂಗೆ ಇಲ್ಲಿ ವೆಹಿಕಲ್ ಟೈಪು, ಅಂದರೆ ನಮ್ಗೆ ಯಾವ ವೆಹಿಕಲ್ ಇದೆ, ಅಂದರೆ ಟಾಟಾ AC ಇದ್ದರೆ ಟಾಟಾ AC, ಟಾಟಾ 407 ಇದ್ದರೆ ಅದು 3 ವೀಲರು, 4 ವೀಲರ್ ಇದ್ದರೆ 4 ವೀಲರು, ಅಂದರೆ ಇಲ್ಲಿ 2 ವೀಲರ್ ಇದೆ ಅಂತ ನೋಡಿ. ಸೊ 3 ವೀಲರ್ ಎಲೆಕ್ಟ್ರಿಕಲ್ ಅಂತ ಇದೆ ಅಂದರೆ ಅದು ಆಟೋಗೆ ಬರುತ್ತೆ. ಈಗ ನಾವು 2 ವೀಲರ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡೋಣ. ಬಾಡಿ ಟೈಪ್ ಕೇಳ್ತದೆ. ಅಂದರೆ ಸ್ಕೂಟಿ ಆದರೆ ಸ್ಕೂಟಿ, ಇಲ್ಲ ಅಂದರೆ ಬೈಕ್ ಆದರೆ ಬೈಕ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಾನು ಬೈಕ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಬೈಕ್ ಸೆಲೆಕ್ಟ್ ಮಾಡ್ಕೊಂಡು ಈಗ ಡನ್ ಕೊಡ್ತೀನಿ. ನೋಡಿ, ಡನ್ ಕೊಟ್ಬಿಟ್ಟು ಪ್ರೊಸೀಡ್ ಕೊಟ್ಟೆ. ಈಗ 2 ವೀಲರ್ ತೊಗೊಂತು, ಬೈಕು ತೊಗೊಂತು. ಈಗ ಇಲ್ಲಿ ಪ್ರೊಸೀಡ್ ಅಂತ ಇದೆಯಲ್ಲ, ಈಗ ಈ ಪ್ರೊಸೀಡ್ನ ಕ್ಲಿಕ್ ಮಾಡೋಣ. ನೋಡಿ, ಹಿಂಗೆ ಪ್ರೊಸೀಡ್ ಆಗ್ತಿದ್ದಂಗೆ ಈಗ ನೆಕ್ಸ್ಟ್ ನಿಮಗೆ ಟ್ರೈನಿಂಗ್ ಕೇಳುತ್ತೆ. ಅಂದರೆ ನಮಗೆ ಟ್ರೈನಿಂಗು ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಅಂತ ನಾನು ಕನ್ನಡ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಡ್ತೀನಿ. ಅಂದರೆ ಕನ್ನಡದಲ್ಲಿ ನಮಗೆ ನೆಕ್ಸ್ಟ್ ಈಗ ಟ್ರೈನಿಂಗೆಲ್ಲ ನಮಗೆ ಕನ್ನಡದಲ್ಲೇ ಸಿಗುತ್ತೆ. ನೋಡಿ, ಇಷ್ಟು ಆಗ್ತಿದ್ದಂಗೆ ನೋಡಿ ಈಗ ಡಾಕ್ಯುಮೆಂಟ್ ಹಾಕಬೇಕು. ಅಂದರೆ ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಅಂತ ನಿಮ್ಗೆ ಅವೆಲ್ಲ ಹೇಳಿದ್ನಲ್ಲ, ಒಟ್ಟು 5 ಡಾಕ್ಯುಮೆಂಟು. ಅಂದರೆ ಈಗ ಫಸ್ಟು 4 ಡಾಕ್ಯುಮೆಂಟ್ ಹಾಕಬೇಕು. ಇದೆಲ್ಲ ಫುಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇನ್ನೂ 2 ಡಾಕ್ಯುಮೆಂಟ್ ಬೇಕು. ಅದೇನೇನು ಅಂತ ನಾನು ನಿಮಗೆ ಹೇಳ್ತೀನಿ. ಅಂದರೆ ಇನ್ನೊಂದು ಪಾಸ್ಬುಕ್, ಮತ್ತು ನೀವೇನಾದ್ರು ಬೆಂಗಳೂರಲ್ಲೇ ಇದ್ದರೆ ಅಂದರೆ ಬೆಂಗಳೂರಲ್ಲಿ ನಿಮ್ಮದು ಅಡ್ರೆಸ್ ಪ್ರೂಫ್ ಕೊಡಬೇಕಾಗುತ್ತೆ. ಇಲ್ಲ ನಾನು ಬೆಂಗಳೂರಲ್ಲಿಲ್ಲ ಅಂದರೆ ನೀವು ಒಂದು ರೆಂಟಲ್ ಅಗ್ರಿಮೆಂಟ್ ಮಾಡಿಬಿಟ್ಟು ರೆಂಟಲ್ ಅಗ್ರಿಮೆಂಟ್ನ ನೀವು ಅಪ್ಲೋಡ್ ಮಾಡಿಸ್ಬೇಕಾಗುತ್ತೆ. ನೋಡಿ, ಈಗ ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಮಾಡೋಣ. ಏನೇನು ಡಾಕ್ಯುಮೆಂಟ್ ಬೇಕು ಅಂತ ಅವೆಲ್ಲ ನಿಮಗೆ ತೋರಿಸೋಣಲ್ಲ. ಈಗ
ಅದನ್ನು ಅಪ್ಲೋಡ್ ಮಾಡೋಣ. ನೋಡಿ ಫಸ್ಟು ಈಗ ಆಧಾರ್ ಕಾರ್ಡ್ ತೊಗೊಂಡು ಆಧಾರ್ ಕಾರ್ಡು ಫ್ರಂಟ್ ಸೈಡಿಂದು ಬಿದ್ದೋಯ್ತು ತಗೊಂಡೆ. ಟೇಕ್ ಫೋಟೋ ತೊಗೊಂಡು ಆಧಾರ್ ಕಾರ್ಡು ಫ್ರಂಟು ಬ್ಯಾಕ್ ಎರಡೂ ನೀವು ಸಬ್ಮಿಟ್ ಮಾಡಬೇಕು. ನೋಡಿ ಓಕೆ. ಈಗ ಬ್ಯಾಕ್ ಸೈಡಿಂದ ತೊಗೊಬೇಕು. ಅಂದರೆ ನಾನೆಲ್ಲ ಊಟ ಹಾಕ್ತಾಯಿದ್ದೀನಿ, ಹಂಗಂತ ನೀವು ಊಟ ಹಾಕ್ಬೇಡ್ರಿ, ಕರೆಕ್ಟಾಗಿ ಹಾಕಿ. ನೋಡಿ ಓಕೆ ಕೊಟ್ಟೆ, ಸಬ್ಮಿಟ್ ಆಯಿತು. ಈಗ ನೆಕ್ಸ್ಟು ಪ್ರೊಸೀಡ್ ಕೊಡಬೇಕು. ನೋಡಿ ನೆಕ್ಸ್ಟು ಪ್ರೊಸೀಡ್ ಕೊಡ್ತಿದ್ದಂಗೆ ಈಗ ನೆಕ್ಸ್ಟ್ ಡಾಕ್ಯುಮೆಂಟಿಗೆ ಬರುತ್ತೆ. ಈಗ RC ಕೇಳ್ತಾಯಿದೆ. ಈಗ ನಾವು RC ಅಪ್ಡೇಟ್ ಮಾಡಬೇಕು. ಸೊ ಫ್ರಂಟ್ ಅದು ಮಾಮೂಲಿ ಫ್ರಂಟ್ ಸೈಡು ಬ್ಯಾಕ್ ಸೈಡು ಮಾಡೋದು. ನೋಡಿ ಫೋಟೋ ತೆಗೆದೆ. ಓಕೆ ಕೊಟ್ಟೆ ಅಂದ. ಈಗ ಬ್ಯಾಕ್ ಸೈಡ್ ಕೊಡಬೇಕು. ಬ್ಯಾಕ್ ಸೈಡಿಂಗ್ ಕೂಡ ಟೇಕ್ ಪಿಕ್ಚರ್ ಕೊಟ್ಬಿಟ್ಟು ಬ್ಯಾಕ್ ಸೈಡಿಂದ ಕೂಡ ಈಗ ಪ್ರೊಸೀಡ್ ಮಾಡಿದೆ. ಈಗ ನೆಕ್ಸ್ಟು ಪ್ರೊಸೀಡ್ ಮಾಡ್ತಿದ್ದಂಗೆ ನೆಕ್ಸ್ಟ್ ನಿಮಗೀಗ DL ಕೇಳುತ್ತೆ. ಈಗ DLನ ಫೋಟೋ ಕೊಡಬೇಕು. ಟೇಕ್ ಪಿಕ್ಚರು ಓಕೆ. ಆಮೇಲೆ ಈಗ ಬ್ಯಾಕ್ ಸೈಡಿಂದು ಕೊಡಬೇಕು. ಅಂದರೆ ಎಲ್ಲ ಡಾಕ್ಯುಮೆಂಟಿಂದು ಫ್ರಂಟು ಬ್ಯಾಕು ಕೇಳುತ್ತೆ. ಎಲ್ಲದ್ರದ್ದು ಈಗ ನೀವು ಈ ಥರ ಡಾಕ್ಯುಮೆಂಟ್ನ ಅಪ್ಡೇಟ್ ಮಾಡಬೇಕು. ನೆಕ್ಸ್ಟು ಪ್ಯಾನ್ ಕಾರ್ಡ್ ಕೇಳುತ್ತೆ. ಈಗ ಅಂದರೆ ಪ್ರೊಸೀಡ್ಗೆ ಹೋಗ್ತಾಯಿದೆ. ಪ್ರೊಸೀಡ್ ಆಗೈತೆ ಹೇಳ್ರಿ, ಪ್ರೊಸೀಡ್ ಆಯ್ತು. ಈಗ ಪ್ಯಾನ್ ಕಾರ್ಡ್ನ ನೀವು ಕೊಡಬೇಕು. ನೋಡಿ ಟೇಕ್ ಪಿಕ್ಚರ್ ಅಂತ ಕೊಟ್ಟು, ಅಂದರೆ ನಾನು ಸುಮ್ಮನೆ ಮಾಡ್ತಾ ಇರೋದು, ID ಏನು ಕ್ರಿಯೇಟ್ ಮಾಡಲ್ಲ ಇದು, ಅಂದರೆ ನಿಮಗೆ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ನಂದು ID ಕ್ರಿಯೇಟ್ ಆಗಿದೆ ಆಲ್ರೆಡಿ, ಅದಕ್ಕೋಸ್ಕರ. ನೋಡಿ ಈಗ ಬ್ಯಾಕ್ ಸೈಡ್ ಕೂಡ ಫೋಟೋ ಕೊಟ್ಟು ಸಬ್ಮಿಟ್ ಮಾಡಿದೆ. ನೆಕ್ಸ್ಟ್ ಇದೆಲ್ಲ ಆಗ್ತಿದ್ದಂಗೆ ನಿಮಗೆ ನೆಕ್ಸ್ಟ್ ಕೇಳೋದೆ ಸೆಲ್ಫಿ. ಈಗ ಪ್ರೊಸೀಡ್ ಆಗ್ತಾಯಿದೆ. ನೋಡಿ ಈಗ ಸೆಲ್ಫಿ ಕೇಳ್ತು. ಫ್ರೆಂಡ್ ಸೆಲ್ಫಿ ಕೊಡಬೇಕು. ಫ್ರೆಂಡ್ ಸೆಲ್ಫಿ ಕೊಟ್ಕೊಳ್ಳೋಣ. ನೋಡಿ ಸೆಲ್ಫಿ ಕೊಟ್ಟೆ. ಈಗ ಓಕೆ ಕೊಡೋಣ. ಸೆಲ್ಫಿ ಕೂಡ ಸಬ್ಮಿಟ್ ಆಗಿದೆ. ನೋಡಿ ಈಗ ಸಬ್ಮಿಟ್ ಆಗ್ತಿದ್ದಂಗೆ ಅಂದರೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಪ್ಲೋಡೆಡ್ ವೆರಿಫಿಕೇಷನ್ ಇನ್ ಪ್ರೊಸೆಸ್ ಅಂತ ಬರುತ್ತೆ. ಅಂದರೆ ತುಂಬ ಜನದ್ದು ಇಷ್ಟೇ ಇದಕ್ಕೇ ಸ್ಟ್ರಕ್ ಆಗಿಬಿಟ್ಟಿರುತ್ತೆ. ಅವ್ರು ಏನು ಮಾಡಬೇಕು ಅನ್ನೋದು ನಾನೀಗ ನೆಕ್ಸ್ಟು ಹೇಳ್ತೀನಿ. ಅಂದರೆ ಅದಕ್ಕಿಂತ ಮುಂಚೆ ನೀವು ಟ್ರೈನಿಂಗ್ ಎಲ್ಲ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಬಿಡಿ. ಟ್ರೈನಿಂಗ್ ಎಲ್ಲ ಫುಲ್ ಎಲ್ಲ ಡಾಕ್ಯುಮೆಂಟು ಸಬ್ಮಿಟ್ ಮಾಡಿದ್ದೀನಿ, ಟ್ರೈನಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಆದರೂ ನನ್ನ ID ಓಪನ್ ಆಗಿಲ್ಲ, ವೆರಿಫಿಕೇಷನ್ ಅಂಡರ್ ಪ್ರೊಸೆಸ್ ಅಂತಲೇ ಬರ್ತಾಯಿದೆ ಅಂತ. ಅಂದರೆ ನೀವು ಏನು ಮಾಡಬೇಕು ಅನ್ನೋದು ನಾನಿವಾಗ ನಿಮಗೆ ಹೇಳ್ತೀನಿ. ಅಂದರೆ ಫಸ್ಟು ನೀವು 699 ರೂಪಾಯಿ ಅಕೌಂಟಲ್ಲಿ ಅಮೌಂಟ್ ಇರಬೇಕು. ಅಂದರೆ ನಾನು ಫಸ್ಟ್ ಡೇ ಪೋರ್ಟರ್ ಅಂತ ನಾನು ನಿಮ್ಗೊಂದು ವೀಡಿಯೋ ಮಾಡಿದೆ, ಅವತ್ತು 199 ರೂಪೀಸ್ ಇತ್ತು. ಯಾರ್ಯಾರು ಜಾಯ್ನ್ ಆಗ್ತಿರೋ ಅವರೆಲ್ಲ ಬೇಗ ಜಾಯ್ನ್ ಆಗಿ ಅಂತ ಹೇಳಿದರೆ ಅವಾಗ ಜಾಯ್ನ್ ಆಗಿರೋರಿಗೆಲ್ಲ ಒಂದು ಅಡ್ವಾಂಟೇಜ್ ಸಿಕ್ಕಿರುತ್ತೆ. ಬಟ್ ಇವಾಗ ಏನಾದ್ರು ನೀವು ಜಾಯ್ನ್ ಆಗ್ತಿಲ್ಲ ಅಂದರೆ 699 ರೂಪೀಸ್, ಅಂದರೆ 700 ರೂಪೀಸ್ ಇದೆ ಜಾಯ್ನಿಂಗ್ ಫೀಸು. ಅಂದರೆ ಆ ಜಾಯ್ನಿಂಗ್ ಫೀಸ್ನ ನೀವು ಇಟ್ಕೊಂಡು ಅಕೌಂಟಲ್ಲಿ ಇಟ್ಕೊಂಡಿರಿ. ಅಕೌಂಟಲ್ಲಿ ಇಟ್ಕೊಂಡು ನೀವು ಪೋರ್ಟರ್ ಆಫೀಸ್ಗೆ ಹೋದರೆ ಪೋರ್ಟರ್ ಆಫೀಸಲ್ಲಿ ಕೂಡ ಓಪನ್ ಮಾಡಿಕೊಡ್ತಾರೆ. ಅಕಸ್ಮಾತ್ ನಾನು ಪೋರ್ಟರ್ ಆಫೀಸ್ಗೆ ಹೋಗೋಕ್ಕಾಗಲ್ಲ, ಏನು ಮಾಡ್ಬೋದು, ಬೇರೆ ಏನಾದ್ರು ನನಗೆ ಆಪ್ಷನ್ ಇದೆಯಾ ಅಂತ ಅನ್ನೋದಾದರೆ ಹೌದು ಆಪ್ಷನ್ ಇದೆ. ಆ ಆಪ್ಷನ್ ಏನು ಅಂದರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಆದ ಯಶವಂತ್ ಕನ್ನಡ ವ್ಲಾಗ್ಸ್ ಅಂತ ಇಲ್ಲಿ ಹಾಕಿರ್ತೀನಿ ನೋಡಿ, ಅಲ್ಲಿಗೆ ಬಂದು ನೀವು ನನಗೆ DM ಮಾಡಿ. ನಾನು ನಿಮಗೆ ಏನು ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಅಂದರೆ ಪೋರ್ಟರ್ ಆಫೀಸಲ್ಲಿ ಕೆಲಸ ಮಾಡೋರು ಒಬ್ರದ್ದು ನನ್ನ ಹತ್ರ ನಂಬರ್ ಇದ್ದರೆ, ಅಂದರೆ ಅವರು ID ಕ್ರಿಯೇಟ್ ಮಾಡಿ ಕೊಡ್ತಾರೆ. ಅವ್ರದ್ದು ಈ ಥರ ಪಬ್ಲಿಕಲ್ಲೆಲ್ಲ ನಂಬರ್ ಹಾಕೋದು ಬೇಡ ಅಂತ ನೀವು ನನ್ನ ಇನ್ಸ್ಟಾಗ್ರಾಮ್ ID ನೀವು ಅಕಸ್ಮಾತ್ ನಾನು ಜಾಯ್ನ್ ಆಗಲೇಬೇಕು ಅಂತ ಇರೋರು ಬಂದು ನನಗೆ DM ಮಾಡಿ, ನಾನು ನಿಮಗೆ ಖಂಡಿತ ಹೆಲ್ಪ್ ಮಾಡಿ ನೀವು ಪೋರ್ಟರಿಗೆ ಜಾಯ್ನ್ ಆಗೋ ಥರ ಮಾಡ್ಕೊಡ್ತೀನಿ. ಆಮೇಲೆ ಜಾಯ್ನ್ ಆಗೋದಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದು ಏನು ಹೇಳಬೇಕು ಅಂದರೆ ಪೋರ್ಟರ್ ಆಲ್ಮೋಸ್ಟ್ ಅಲ್ಲಿ ಕಮೆಂಟ್ ಹಾಕಿರೋರೆಲ್ಲ ವಷ್ಟು ಅಂತಲೇ ಹೇಳ್ತಾ ಇರೋದು. ಅಂದರೆ ಆರ್ಡರ್ಗಳಿಲ್ಲ ಅಂತಲೇ ಹೇಳ್ತಾ ಬರ್ತಾ ಇದ್ದಾರೆ. ನಾನು ಫಸ್ಟ್ ಡೇ ಮಾಡಿನಲ್ಲ ತುಂಬ ಚೆನ್ನಾಗಿತ್ತು. ಅಂದರೆ ಫಸ್ಟ್ ಡೇ ಆಗಿರೋದಕ್ಕೆ ಆರ್ಡರ್ ನನಗೆ ತುಂಬ ಜಾಸ್ತಿ ಕೊಟ್ಟಿದ್ದಾರೆ ಅಂತ ಅನ್ನೋದು ನನಗೆ ಗೊತ್ತು. ಅಂದರೆ ಪೋರ್ಟರ್ ಅಂತಲ್ಲ, ಸ್ವಿಗ್ಗಿ ಝೊಮ್ಯಾಟೊ ಆದರೂ ಅಷ್ಟೇ ನ್ಯೂ ಜಾಯ್ನಿಂಗ್ ಅವ್ರಿಗೆ ತುಂಬ ಚೆನ್ನಾಗಿ ಆರ್ಡರ್ಸ್ಗಳು ಕೊಡ್ತಾರೆ. ಅದರಿಂದಾಗಿ ನನಗೆ ಫಸ್ಟ್ನೇ ದಿನ ಅಷ್ಟೊಂದು ಅರ್ನಿಂಗ್ ಆಯಿತು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಇನ್ನೊಂದು ದಿನ ಪೋರ್ಟರ್ ಮಾಡಿ ನೋಡೋಣ ಆವಾಗ ಎಷ್ಟು ಅರ್ನಿಂಗ್ ಆಗುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ. ಹಂಗೆ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ನೋಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೆಕ್ಸ್ಟ್ ನಾನು ಏನೇನು ವೀಡಿಯೋ ಮಾಡ್ತೀನಿ ಅನ್ನೋದೆಲ್ಲ. ನಾನು ನೆಕ್ಸ್ಟ್ ಇನ್ನೊಂದು ದಿನ ಹೋಗಿ ಪೋರ್ಟರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವತ್ತು ಎಷ್ಟು ಅರ್ನಿಂಗ್ ಆಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಷ್ಟೇ ಇವತ್ತಿನ ವೀಡಿಯೋ. ಅಂದರೆ ಈಸಿಯಾಗಿ ನೀವು ಪೋರ್ಟರಿಗೆ ಜಾಯ್ನ್ ಆಗ್ಬೋದು. ಅಂದರೆ ಜಾಯ್ನಿಂಗ್ ಫೀಸ್ ಒಂದಿರಬೇಕು ಅಷ್ಟೇ. ಆಮೇಲೆ ಎಲ್ಲ ಡಾಕ್ಯುಮೆಂಟ್ಗಳು ನೀವು ಹತ್ರ ಇರಬೇಕು. ಆಮೇಲೆ ಎಲ್ಲ ಆದಮೇಲೆ ಇನ್ನೂ 2 ಡಾಕ್ಯುಮೆಂಟ್ ಬೇಕು. ಅಂದರೆ ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕು. ಆಮೇಲೆ ಇನ್ನೊಂದು ನೀವೇನೋ ಬೆಂಗಳೂರಲ್ಲಿ ಇಲ್ಲ ಅಂದರೆ ನೀವು ಬೆಂಗಳೂರಲ್ಲಿರೋದಕ್ಕೆ ರೆಂಟಲ್ ಅಗ್ರಿಮೆಂಟ್ ಇರಬೇಕು. ರೆಂಟಲ್ ಅಗ್ರಿಮೆಂಟ್ ಬಿಡಿ ಸೈಬರೆಲ್ಲ ಮಾಡ್ಕೊಳ್ತಾರೆ, ಆರಾಮಾಗಿ ಹೋಗಿ ಒಂದು ದಿನದಲ್ಲಿ ಮಾಡಿಸ್ಕೊಂಬರೋದು. ಇಷ್ಟು ಡಾಕ್ಯುಮೆಂಟ್ ಇತ್ತು ಅಂದರೆ ಏನೂ ಪ್ರಾಬ್ಲಮ್ ಇಲ್ಲದೆ ನಿಮ್ಮದು ಅಕೌಂಟ್ ಓಪನ್ ಆಗುತ್ತೆ. ಅಂದರೆ ರೆಂಟಲ್ ಅಗ್ರಿಮೆಂಟು ಮತ್ತು ಪಾಸ್ಬುಕ್ ಇಲ್ದೇನೂ ಜಾಯ್ನ್ ಆಗ್ಬೋದು. ಬಟ್ 1 ವಾರ ಆಗ್ತಿದ್ದಂಗೆ ಮತ್ತೆ ಸಸ್ಪೆಂಡ್ ಆಗುತ್ತೆ. ತಿರ್ಗಾ ಸಸ್ಪೆಂಡ್ ಆದಾಗ ತಿರ್ಗಾ ಅಪ್ಡೇಟ್ ಮಾಡಿ ತಿರ್ಗಾ ನೀವು ಜಾಯ್ನ್ ಆಗಬೇಕಾಗುತ್ತೆ. ಇದೆಲ್ಲ ಏನಕ್ಕೆ ತೊಂದರೆ, ಅದಕ್ಕೆ ಫಸ್ಟೇ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು ಒಂದೇ ಸಲ ಜಾಯ್ನ್ ಆಗಿದ್ರೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇಷ್ಟೇ ಗೈಸ್ ಇವತ್ತಿನ ವೀಡಿಯೋ. ಹೊಸದಾಗಿ ನಾನು ನನ್ನ ಚಾನಲ್ಗೆ ವಿಸಿಟ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್. ಆಮೇಲೆ ಲೈಕ್ ಹಾಕೋದು ಮರಿಬೇಡ್ರಿ, ಲೈಕ್ ಹಾಕ್ಬಿಟ್ಟು ಹೋಗಿ.